ರಾಜ್ಯ ಸರ್ಕಾರವೇನೋ ಸಿಲಿಂಡರ್ ಪೂರೈಕೆಯಲ್ಲಿ ಹೆಚ್ಚಳದ ಭರವಸೆಯನ್ನ ಕೊಟ್ಟಿದೆ. ಆದರೆ 33% ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದರಿಂದ ಈಗಿರುವಂತಹ ಸಮಸ್ಯೆ ಕಂಪ್ಲೀಟ್ ಆಗಿ ಸರಿ ಹೋಗಲ್ಲ, ಬಟ್ ಸ್ವಲ್ಪ ಅಂತೂ ಖಂಡಿತ ಸರಿ ಮಾಡುತ್ತೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಹೋಟೆಲ್ ಸಂಘದ ಅಧ್ಯಕ್ಷ ಪಿ.ಸಿ. ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ 3 ಸಿಲಿಂಡರ್ ಪ್ರತಿನಿತ್ಯ ಬೇಕಾದಲ್ಲಿ 1 ಸಿಲಿಂಡರ್ ಸಿಗುತ್ತೆ. ಹಾಗೋ ಹೀಗೋ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಷ್ಟೇ, ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯೋದಿಲ್ಲ ಇದರಿಂದ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪಿ.ಸಿ. ರಾವ್ ಪ್ರತಿಕ್ರಿಯಿಸಿದ್ದಾರೆ. ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸಭೆಯಾಗಿದೆ. ಬಹಳ ಪ್ರಮುಖವಾದಂತಹ ಸಭೆ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ಗಳಿಗೆ ಎದುರಾಗಿರುವಂತಹ ಸಮಸ್ಯೆ ಬಗೆಹರಿಯುತ್ತಾ? ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ.ಸಿ. ರಾವ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಸುಮಾರು 15 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಬಿಕ್ಕಟ್ಟು ತಲೆದೋರಿರುವಂತದ್ದು. ಹೀಗಾಗಿ ಇವತ್ತು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಸಿಲಿಂಡರ್ ಪೂರೈಕೆದಾರರ ಜೊತೆ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಹೋಟೆಲ್ ಗೌರವಾಧ್ಯಕ್ಷರಾದಂತಹ ಪಿ.ಸಿ. ರಾವ್ ಅವರು. ಸರ್, ಇವತ್ತು ಸಭೆ ಆಯ್ತು. ಸಭೆಯಲ್ಲಿ ನೀವೇನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ನಿಮಗೆ ಸಿಕ್ಕಿದ್ದೇನು ಸರ್? ನಮ್ಮ ನಿರೀಕ್ಷೆ 50% ನಮಗೆ ಸಿಗುತ್ತದೆ ಅಂತ. ಆದರೂ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೇಂದ್ರ ಸರ್ಕಾರದ 50% ಸೂಚನೆಯಲ್ಲಿ 40% ಈಗ ಸಿಗುತ್ತಾ ಇದೆ, ಬರಲಿದೆ ಅಂತ ಅವ್ರು ಹೇಳಿ ಆ ಲೆಕ್ಕಾಚಾರ ಮಾಡಿಕೊಂಡು 33.5% ಅಂದ್ರೆ 1/3 ಆಫ್ ದಿಸ್ ನಮ್ಮ ಕನ್ಸಂಪ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ನಮಗೆ ನಿರಾಳವಾಗಿದೆ. ಸ್ವಲ್ಪ ಮಟ್ಟಿಗೆ ಉದ್ಯಮದಲ್ಲಿ 30 ಸಿಲಿಂಡರ್ ತೆಗೆದುಕೊಳ್ಳುವಂತಹ ಹೋಟೆಲ್ಗೆ 10 ಸಿಲಿಂಡರ್ ಸಿಗುವುದು ಸ್ವಲ್ಪ ಮಟ್ಟಿನ ಸಮಾಧಾನಕರ. ಮುಂದಿನ ದಿನದಲ್ಲಿ ಕಾಯ್ತಾ ಇರ್ತೇವೆ 50% ರಿಸೀವ್ ಮಾಡಕ್ಕೆ, ಕಾದು ನೋಡೋಣ. ಸರ್, ಈಗ 3 ಸಿಲಿಂಡರ್ ಅಲ್ಲಿ 1 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಮ್ಯಾನೇಜ್ ಮಾಡೋದಕ್ಕೆ ಆಗತ್ತೆ? ಯಾಕಂದ್ರೆ ಎಷ್ಟೋ ಹೋಟೆಲ್ಗಳನ್ನ ಬಂದ್ ಮಾಡಿದ್ದಾರೆ ಮಾಲೀಕರು. ಇದರಲ್ಲಿ ಮ್ಯಾನೇಜ್ ಮಾಡಕ್ಕಾಗತ್ತಾ ಅಥವಾ ಏನಾದ್ರೂ ಆಲ್ಟರ್ನೇಟ್ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದೀರಾ ಸರ್? ಮ್ಯಾನೇಜಿಂಗ್ ಖಂಡಿತ ಡಿಫಿಕಲ್ಟಿ. ಸಂಪೂರ್ಣವಾದ ಮೆನು ಮಾಡೋದು ತುಂಬಾ ಕಷ್ಟ ಇದೆ. ಈಗಾಗಲೇ ಕೆಲವೊಂದು ಇಂಡಕ್ಷನ್ ಸ್ಟವ್, ಸೌದೆ ಒಲೆ, ಡೀಸೆಲ್ ಸ್ಟವ್ಗಳನ್ನು ಈಗಾಗಲೇ ನಾವು ಉಪಯೋಗಿಸ್ತಾ ಇದ್ದೇವೆ. ಅದನ್ನು ಉಪಯೋಗಿಸಿ ಇವರ 33% 1/3 ಸಿಲಿಂಡರ್ ಅನ್ನು ಉಪಯೋಗಿಸಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ತಿಂಡಿ ತಿನಿಸುಗಳನ್ನು ನಮ್ಮ ಗ್ರಾಹಕರಿಗೆ ಉಣಬಡಿಸುವಂತ ಅವಕಾಶಗಳಿದೆ. ಪ್ರಯತ್ನ ಮಾಡ್ತೇವೆ. ಸರ್, ಕೊನೆ ಪ್ರಶ್ನೆ, ಈ ಒಂದು ಸಭೆಯಿಂದ ನಿಮಗೆ ನಿರಾಸೆ ಆಗಿದೆಯಾ ಅಥವಾ ಒಂದು ಸಮಸ್ಯೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಭರವಸೆ ಮೂಡಿದ್ಯಾ ಅಂತ? ನಿರಾಸೆಕ್ಕಿಂತ ನೀವು ಹೇಳಿದಂಗೆ ಸಮಸ್ಯೆ ಮುಂದಿನ ದಿನಗಳಲ್ಲಿ ಪರಿಹಾರ ಆಗಬಹುದು ಅನ್ನುವಂತ ಭರವಸೆ ಬಂದಿದೆ. ಸ್ವಲ್ಪ ಮಟ್ಟಿಗೆ ನಾವು ಕೇಂದ್ರ ಸರ್ಕಾರವನ್ನು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಆಹಾರ ಸರಬರಾಜು ಮಂತ್ರಿಗಳನ್ನು ಧನ್ಯವಾದ ಹೇಳ್ತೇವೆ. ಸ್ವಲ್ಪ ಮಟ್ಟಿನ ಉಸಿರಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆ ಬಗ್ಗೆ ಅವರಿಗೂ ಅರಿವು ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೇವೆ. ಇದು ಪಿ.ಸಿ. ರಾವ್ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಿರೀಕ್ಷೆ ಟಚ್ ಆಗಿಲ್ಲ ಅಂದ್ರೂ ಕೂಡ ಒಂದ್ ರೀತಿಯಲ್ಲಿ ಸಮಾಧಾನಕರವಾದಂತ ಒಂದು ವಿಚಾರ ಹೊರಬಿದ್ದಿದೆ. ಅಂದ್ರೆ ಈಗಿರುವಂತಹ ಸಿಲಿಂಡರ್ ಗಳಿಂದ ಮ್ಯಾನೇಜ್ ಮಾಡಬಹುದು ಅನ್ನುವಂತ ಒಂದು ಮಾತುಗಳನ್ನ ಹೇಳುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದ್ರಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.